ಪ್ರಚಂಡ ಕುರುಕುಲ ಚಂದ್ರ ಸಾರ್ವಭೌಮ ದುರ್ಯೋಧನ ಸಾರ್ವಭೌಮಕ್ಕೆ ದುರ್ಯೋಧನ ಸಾರ್ವಭೌಮಕ್ಕೆ ಓಹೋ, ನಿಟ್ಟುಸಿರು ಬಿಟ್ಟಿ ದಿಟ್ಟಿಸಿ ನೋಡುತ್ತಿರುವ ಭಾರ್ಗವಿ ವಿಜಯಿ ಕುರುಪಿತ ಭೀಷ್ಮರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಈ ಕುರುಕುಲ ಕೀರ್ತಿಯನ್ನೇ ಉನ್ನತ ಶಿಖರಕ್ಕೇರಿಸಿರುವ ಗುರುಕುಲೋತ್ತಮರೇ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ. ಚಿಕ್ಕಪ್ಪ ಬಿದುರ ಮಹಾಶಯರೇ ಕುಶಲವೇ? ಪರಮಾತ್ಮನ ಕರುಣೆಯಿಂದ ಕ್ಷೇಮ. ಆ ಭಂಡ ಭೀಮನ ಗುಂಡಿಗೆಯನ್ನು ಅವನ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧನಾಗಿರುವ ನನುಜ ದುಶ್ಯಾಸನ ಎದುರ್ಬಿದ್ದ ಎದುರಾಳಿಗಳನ್ನು ಸೊಕ್ಕನ್ನಡೆಸಿ ಕುತ್ತಿಗೆಯನ್ನು ಕಿತ್ತೊಗೆವ ಸಿಂಧು ರಾಜ ಸೈಂಧವ. ಆ ಪರಮೇಶ್ವರನ ಕುಮಾರನನ್ನು ಮೆಚ್ಚಿಸಿ ಕಾಳಧನವಂ ಪಡೆದ ಅಪ್ರತಿಮ ಕಟ್ಟಾಳು ಕೆಚ್ಚದೆಯ ಬಿಲ್ಲಾಳು ನನ್ನ ಮಿತ್ರ ಕರ್ಣ. ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಅಪ್ರತಿಮ ಶಕ್ತಿ ಅನುಪಮ ರಾಜಭಕ್ತಿ ನನ್ನೆಜ್ಜೆಜ್ಜೆಗೂ ಮಾರ್ಗದರ್ಶಕನಾಗಿರುವ ಮಾವನಾದ ಶಕುನಿ. ಇನ್ನು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಇಂತಹ ಮುತ್ತು ರತ್ನಗಳನ್ನು ಪಡೆದ ಈ ದುರ್ಯೋಧನ ವೈಭವ ಕುರುಕುಲ ರಾಜಮಾತೆ ಶರಣು ತಾಯಿ ಶರಣು. ಸ್ವರ್ಗ ಸರಿ ಹೋಲುವಂತಿರೇ ಉರುಗಳ ಚರಣ ಮುರುಗು ಸ್ವರ್ಗ ಸರಿ ಹೋಲುವಂತಿರೇ. ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ಗುರೋಧನ ನಿಪುಣ ನಿಜ್ಜರೇ ನನಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿಗೆ ಎಡೆಯರನಗೆ ಸಹೋದರ ದುಶ್ಯಾಸನ, ನಾನಾರು ಸರ್ಪ ಲಾಂಛನನ ಸಪ್ತ ಎಳೆಗಳಲ್ಲಿ
ಸೆಣಸಾಡಿ ದಿಗ್ವಿಜಯವನ್ನು ಧಿಕ್ಕರಿಸಿ ಓರ್ಗರಿವ ಬಿರುಗಾಳಿಗೆ ಬೆಚ್ಚದೆ ಮರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಳು ಎನಿಸುತ್ತಿರುವ ಪ್ರತಾಪ ಸಿಂಹ ಕನಕರತ್ನ ಸೋಪಾನಗಳಿಂದೊಳಗೂಡಿರುವ ಝೇಂಕಾರ ಮಾತ್ರದಿಂದ ಚತುರ್ದಶಕ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಈ ಕುರು ಸಾರ್ವಭೌಮನ ಮುಂದೆ ಹಾ ಹೇಡಿಗಳಾದ ಪಾಂಡವರು ಸಾಟಿ ಇರುವರೆ ಎಂದಲ್ಲ ಸರಿ, ಸಾಟಿ ಇರುವರೆ, ಸಾಟಿ ಇರುವರೆ ಎಂದಲ್ಲ ಸರಿ, ಸಾಟಿ ಇರುವರೆ. ಗುರುಕುಲದೆ ಹಾಸನದೆ ಕಲವ ಬಿಡದೆ ಗೌರಿಯದೆ ಕೈಕೊದರೆ ಐಗಿ ಬಾಳುತ್ತದೆ. ಗುರುಕುಲದೆ ಹಾಸನದೆ ಕಲವ ಬಿಡದೆ ಶೌರ್ಯದೆ ಕೈಕೊದರೆ ಐಗಿ ಬಾಳುತ್ತದೆ. ಸಾಟಿ ಇರುವರೆ ಎಂದಲ್ಲ ಸರಿ, ಸಾಟಿ ಇರುವರೆ, ಸಾಟಿ ಇರುವರೆ ಎಂದಲ್ಲ ಸರಿ, ಸಾಟಿ ಇರುವರೆ. ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ಬಿಡುವನ ಒಲಿಸದೆ ಬಿಡುವನೆ. ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ಬಿಡುವನ ಒಲಿಸದೆ ಬಿಡುವನೆ. ಪಾವಸ ಸಲಹೆಗೆ ಬಿಡುವನೆ, ನಿತ್ಯವರ್ಣ ಶತ್ರುಗಳನ್ನು ಬಿಡುವನೆ. ಪಾವಸ ಸಲಹೆಗೆ ಬಿಡುವನೆ, ನಿತ್ಯವರ್ಣ ಶತ್ರುಗಳನ್ನು ಬಿಡುವನೆ. ಅನುದ ದಾಸನ ಅವರನ್ನು ಬಿಡುವನೆ, ಅನುದ ದಾಸನ ಅವರನ್ನು ಬಿಡುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ದರದಲ್ಲಿ ಸಾಟಿ ಇರುವರೆ, ಸಾಟಿ ಇರುವರೆ ದರದಲ್ಲಿ ಸಾಟಿ ಇರುವರೆ. ಮಾತನದೆ ಕರವ ಬಿಡದೆ ಶೌರ್ಯದೆ ಕೈಯದರೆ ಎಳೆದು ಬಾಳುತ್ತದೆ. ಮಾತನದೆ ಕರವ ಬಿಡದೆ ಶೌರ್ಯದೆ ಕೈಯದರೆ ಎಳೆದು ಬಾಳುತ್ತದೆ. ಸಾಟಿ ಇರುವರೆ ದರದಲ್ಲಿ ಸಾಟಿ ಇರುವರೆ, ಸಾಟಿ ಇರುವರೆ ದರದಲ್ಲಿ ಸಾಟಿ ಇರುವರೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ. ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಆ ಕೃಷ್ಣನನ್ನು ಕಳಿಸಿರುವರಂತೆ. ನೋಡಿದಿರ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು.